ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ನೀವು ಯಾವುದೇ ರೀತಿ ಮೈಸೂರು ಬೋಂಡ ಆಗಲಿ ಅಥವಾ ಉದ್ದಿನ ವಡೆ ಆಗಲಿ ಅಲಸಂದಿ ವಡೆ ಆಗಲಿ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು ಮತ್ತು ತುಂಬ ಪೇಷನ್ಸ್ ಕೂಡ ಬೇಕು. ಅಷ್ಟೊತ್ತು ನೆನೆಸಿ ರುಬ್ಬಿ ಮಾಡೋದಕ್ಕಿಂತ ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಈ ಮಂಡಕ್ಕಿಯಿಂದ ಈ ಬೋಂಡ ಏನಾದರೂ ನೀವು ಒಂದು ಸಲ ಟ್ರೈ ಮಾಡಿದರೆ ಇದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು, ಅಥವಾ ಬ್ರೇಕ್ಫಾಸ್ಟ್ಗೆ ನೀವು ಚಟ್ನಿ ಕೂಡ ಮಾಡಿಕೊಂಡು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಚುರುಮುರಿ ಅಂತಾರಲ್ವ, ಸೊ ನಾರ್ಮಲಾಗಿ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. 3 ಕಪ್ ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅಳತೆ ಪ್ರಕಾರ ತೊಗೊಂಡಿರೋದಂದರೆ ಇಬ್ಬರಿಗೆ ಆಗೋವಷ್ಟು ಮಾಡಿದ್ದೀನಿ. ಸೊ ಇಬ್ಬರಿಗೆ ಆಗುವಷ್ಟು ಮಾಡಿರೋದು. ನೀವು ಬೇಕಿದ್ರೆ ಕ್ವಾಂಟಿಟಿ ನಮ್ಮ ಮನೇಲಿ ಜಾಸ್ತಿ ಇದ್ದಾರೆ ಅಂದರೆ ಮಂಡಕ್ಕಿ ಹಾಗೂ ಸೂಜಿ ರವೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ಸೊ ನಾರ್ಮಲಾಗಿ ಮಂಡಕ್ಕಿನ ಚೆನ್ನಾಗಿ ಅಂದರೆ ನೀರಲ್ಲಿ ತೋಯಿಸ್ಕೊಂಡು ಒಂದು 2-3 ಸಲ ನೀರನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಕೆಲವೊಂದು ಸಲ ಮಂಡಕ್ಕಿಲಿ ತುಂಬ ಹರಳುಗಳಾಗಲಿ ಕಸ ಆಗಲಿ ಧೂಳಾಗಲಿ ತುಂಬ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಮಂಡಕ್ಕಿಯನ್ನು ಚೆನ್ನಾಗಿ ನೀವು ನೆನೆಸಿ ಸ್ವಲ್ಪ ಒಂದು 2-3 ಸಲ ಬೇರೆ ಬೇರೆ ನೀರಲ್ಲಿ ಹಾಕಿ ತೊಳ್ಕೊಳ್ಬೇಕು. ಹಂಗಾದಾಗ ಮಾತ್ರ ನೀವೆಷ್ಟು ಚೆನ್ನಾಗಿ ಮಂಡಕ್ಕಿನ ತೊಳ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಮಂಡಕ್ಕಿನ ಚೆನ್ನಾಗಿ ತೋಯಿಸ್ಕೊಳ್ಬೇಕು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವು ತುಂಬ ಚೆನ್ನಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಬೋದು. ಮಿರ್ಚಿ, ವಡೆ, ಬೋಂಡ, ಈ ಮೈಸೂರು ಬೋಂಡ ಮಾಡಲಿಕ್ಕೆ ಅಂದರೆ ಸ್ವಲ್ಪ 2-3 ತಾಸಾಗಲಿ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಸ್ಬೇಕಾಗುತ್ತೆ, ಅಂದರೆ ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು. ಬಟ್ ಇದು ಆದರೆ ಹಾಗಿಲ್ಲ, ಜಸ್ಟ್ ಒಂದು 10 ನಿಮಿಷದಲ್ಲಿ ನಿಮಗೆ ಬೇಕಾದಾಗ ನೀವು ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡಿಕೊಂಡು ಕೂಡ ತಿನ್ಬೋದು. ಒಂದು 15 ನಿಮಿಷ ಆದಮೇಲೆ ಮಂಡಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಅಲ್ವಾ, ಆವಾಗೇ ನಾನು ಈ ಥರ ಏನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಂಡಕ್ಕಿಯಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಒಗ್ಗರಣೆ ಮಾಡುವಾಗ ಯಾವ ರೀತಿ ನೀವು ಮಂಡಕ್ಕಿಯನ್ನು ತೊಳೆದುಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತೆಗಿತೀರೋ ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ನೋಡಿ, 3 ಕಪ್ ಆಗೋಷ್ಟು ಮಂಡಕ್ಕಿನ ಚೆನ್ನಾಗಿ ನೀರಿನಲ್ಲಿ ತೋಯಿಸಿದಾಗ ಇಷ್ಟ ಆಗುತ್ತೆ. ಸೊ ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಸ್ನೇಹಿತರೆ, ಮಿಕ್ಸಿ ಜಾರ್ಗೆ ಯಾವ ಕಪ್ ಅಳತೆಯಿಂದ ನಾವು ಮಂಡಕ್ಕಿಯನ್ನು ಹಾಕಿರ್ತೀವೋ ಆ ಕಪ್ ಅಳತೆಯಿಂದ ನಾನು 3/4 ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತಾರಲ್ಲ, ಬಾಂಬೆ ರವೆ, ಸೊ ಆ ರವೆನ ನಾನು ತೊಗೊಂಡಿದ್ದೀನಿ. ಬೇಕಿದ್ರೆ 1 ಕಪ್ ಕೂಡ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಸೊ ನಾನಿಲ್ಲಿ 3/4 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಸೊ 3/4 ಕಪ್ ಆಗುವಷ್ಟು ಸೂಜಿ ರವೆನ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಹಾಕಬಾರ್ದು. ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ, ಅದು ಎಣ್ಣೆಯಲ್ಲಿ ನಾವು ಬಿಡುವಾಗ ಅದು ಎಣ್ಣೆ ತಳಕ್ಕೆ ಹತ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಫೈನ್ ಪೌಡರ್ ಆಗಿ ಇದನ್ನು ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಪೌಡರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಯಾವ ಬೌಲಲ್ಲಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊತೀವೋ ಆ ಮಿಕ್ಸಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀವು ಪೌಡರ್ನ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಗರಿಯಾಗಿ ಬರುತ್ತೆ. ಯಾವುದೇ ರೀತಿ ತಳ ಕೂಡ ಹತ್ತೋದಿಲ್ಲ. ಸೊ ನೋಡಿ, ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾವೇನೋ ತೋಯಿಸಿರ್ತೀವಲ್ವ ಮಂಡಕ್ಕಿಯನ್ನು, ಅದನ್ನು ಈಗ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸಾಧ್ಯದಷ್ಟು ಸ್ವಲ್ಪ ಮಂಡಕ್ಕಿ ಚೆನ್ನಾಗಿಯೇ ನೆನೆಸ್ಕೊಳ್ಳಿ. ನೀವೇನಾದರೂ ಸ್ವಲ್ಪ ಮಂಡಕ್ಕಿನ ಕಡಿಮೆ ತೋಯಿಸ್ಕೊಂಡ್ರೆ ಹತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಮಂಡಕ್ಕಿನ ಸ್ವಲ್ಪ ಪೇಷನ್ಸಿಂದ ತುಂಬ ಚೆನ್ನಾಗಿ ತೋಯಿಸ್ಕೊಳ್ಬೇಕು, ಅಂದರೆ ಚೆನ್ನಾಗಿ ನೆನೆಸ್ಕೊಳ್ಬೇಕು. ಯಾವ ಕಪ್ ಅಳತೆಯಿಂದ ಸೂಜಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ನಾನು ಮೊಸರನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಗಟ್ಟಿ ಮೊಸರನ್ನೇ ತೊಗೊಳ್ಳಿ, ಹುಳಿ ಮೊಸರನ್ನು ತೊಗೊಳಿಕ್ಕೆ ಹೋಗಬೇಡಿ. ಫ್ರೆಶ್ ಆಗಿರುವಂಥ ಮೊಸರನ್ನೇ ತೊಗೊಳ್ಳಿ, ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬ ಹೆಲ್ದಿಯಾಗಿರುತ್ತೆ. ಈಗ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಮಿಕ್ಸಿಗೆ ಹಾಕುವಾಗ ಯಾವುದೇ ರೀತಿ ಉಪ್ಪಾಗಲಿ ಸೋಡಾಗಲಿ ಹಾಕಿಲ್ಲ. ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈಗೇನು ಮಾಡ್ತೀನಿ ಅಂದರೆ ಒಂದು ಸಲ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ನೀವು ಎಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ತೀರೋ ಅಷ್ಟು ಗರಿಯಾಗಿ ನಿಮಗೆ ಈ ಚುರುಮುರಿ ಬೋಂಡ ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಸಣ್ಣದಾಗಿ ನುಣ್ಣಗೆ ಈ ಥರ ಪೇಸ್ಟ್ನ ಮಾಡ್ಕೊಂಡ್ರೆ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಆ ಥರ ಇರಬೇಕು. ನೀವು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನಾಗಲಿ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋ ನೆಸೆಸಿಟಿ ಇಲ್ಲ. ಸೊ ನೋಡಿ, ಕಂಪ್ಲೀಟಾಗಿ ನಾವೇನು ರವೆಯನ್ನು ಮಿಕ್ಸಿ ಹಾಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿರ್ತೀವಲ್ವ, ಅದೇ ಬೌಲ್ಗೆ ನಾವೀಗ ರೆಡಿ ಮಾಡ್ಕೊಂಡಿರುವಂತಹ ಈ ಚುರುಮುರಿ ಹಾಗೂ ಮೊಸರಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯಾವುದೇ ಕಾರಣಕ್ಕೂ ರವನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೇಡಿ. ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ರವೆ ಕೂಡ ಬೇಗ ನೆನೆಯುತ್ತೆ, ಯಾವುದೇ ರೀತಿ ತಳ ಕೂಡ ಹತ್ತೋದಿಲ್ಲ. ಇಲ್ಲಾಂದರೆ ತಿನ್ನುವಾಗ ರವೆ ಥರ ಹಾಗೆ ಬಂದ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಕಂಪ್ಲೀಟಾಗಿ ಚೆನ್ನಾಗಿ ನೀವು ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನೀವು ಯಾವುದೇ ರೀತಿ ನೀರನ್ನು ಹಾಕೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಮೊಸರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ಮಂಡಕ್ಕಿನ ಚೆನ್ನಾಗಿ ತೋಯಿಸಿರ್ತೀವಲ್ವ, ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ
ಮೊದಲಿಗೆ ನಾವು ಕಲಿಸುವಾಗ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದು ಬೇಡ. ಕಂಪ್ಲೀಟಾಗಿ ಮಿಕ್ಸಿ ಜಾರಲ್ಲಿರುವಂತಹ ಚುರುಮುರಿ ಹಾಗೂ ಮೊಸರ ಮಿಶ್ರಣವನ್ನು ಚೆನ್ನಾಗಿ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ನೋಡಿ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೊಸರು ಥರ ಉಳಿದಿತ್ತಲ್ವ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾರ್ಮಲಾಗಿ ವಡೆ ಹದಕ್ಕೆ ಬರಬೇಕು ನೋಡಿ, ಅಷ್ಟೇ. ಜಾಸ್ತಿ ನೀವು ನೀರು ಹಾಕೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ನೀರು ಹಾಕ್ಕೊಂಡ್ರೆ ಹತ್ಕೊಂಡ್ಬಿಡುತ್ತೆ ಕೈಗೆ. ಮಂಡಕ್ಕಿ ತುಂಬ ನಾವು ತೊಯ್ಸಿರ್ತೀವಲ್ವ, ಹತ್ಕೊಂಡ್ಬಿಡುತ್ತೆ, ಮಿಕ್ಸಿ ಜಾರ್ಗೆ ಬೇರೆ ಹಾಕಿರ್ತೀವಿ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಾ ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ಸೊ ಈಗ ಚೆನ್ನಾಗಿ ಒಂದು 10 ನಿಮಿಷ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಮಿಶ್ರಣನೂ ಚೆನ್ನಾಗಿ ಬೆರಕೆ ಆಗುತ್ತೆ. ಬೋಂಡ ಮಾತ್ರ ತುಂಬ ಗರಿಗರಿಯಾಗಿ ನಮಗೆ ರೆಡಿಯಾಗುತ್ತೆ. ಈ ಥರ ಕಲಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ನಮಗೆ ಬೋಂಡ ರೆಡಿಯಾಗುತ್ತೆ. ಕಂಪ್ಲೀಟಾಗಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ 15 ನಿಮಿಷ ನೀವು ರವೆಯನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ. ಸೊ ರವೆಯನ್ನು ಯಾಕೆ ನೆನೆಸ್ಬೇಕು ಅಂದರೆ, ಸೊ ಮೊಸರು ಹಾಗೂ ನಾವು ಮಂಡಕ್ಕಿಯನ್ನು ಮಿಶ್ರಣ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ, ಎಷ್ಟು ಚೆನ್ನಾಗಿ ನೀವು ರವೆಯನ್ನು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೋಂಡ ಕೂಡ ರೆಡಿಯಾಗುತ್ತೆ. ಒಂದು 15 ನಿಮಿಷ ಆದಮೇಲೆ ನಾನೀಗ ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ 15 ನಿಮಿಷ ಕಂಪಲ್ಸರಿಯಾಗಿ ನೀವು ಬಿಡಬೇಕು, ಯಾಕೆಂದರೆ ರವೆ ಎಷ್ಟು ಚೆನ್ನಾಗಿ ನೆಂದ ಹಾಗೆ ನಮಗೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೋಂಡ ರೆಡಿಯಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ಬೋಂಡ ಅದಕ್ಕೆ ಇಟ್ಟು ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ನಾನು ಯಾವುದೇ ರೀತಿ ನೀರಾಗಲಿ ಮತ್ತೆ ಯಾಡ್ ಕೂಡ ಮಾಡಿಲ್ಲ, ಇಷ್ಟಾದರೆ ಸಾಕು. ಸೊ ನೋಡಿ ನಮಗೆ ವಡೆ ಹದಕ್ಕೆ ಬಂದಿದೆ. ನೀವು ಬೋಂಡನೇ ಮಾಡ್ಕೊಂಡು ತಿನ್ನಬೇಕಂತೇನಿಲ್ಲ, ನಾರ್ಮಲಾಗಿ ವಡೆ ಕೂಡ ಮಾಡಿಕೊಂಡು ತಿನ್ಬೋದು. ಬಟ್ ಬೋಂಡ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಶೇಪ್ ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಬೋಂಡವನ್ನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದಂಥ ಐಟಮ್ಸ್ ನಾನು ಒಂದು ಪ್ಲೇಟಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕೋದ್ರಿಂದ ಬೋಂಡ ತುಂಬ ರುಚಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಈರುಳ್ಳಿಯನ್ನು ಮಿಸ್ ಮಾಡದೆ ಹಾಕಿ. ಫ್ಲೇವರ್ಗೆ ಅಂತೇಳಿ ನಾನು ಹಸಿ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪು, ಒಂದು ಖಾರಕ್ಕೆ ತಕ್ಕಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಕೊಡಬೇಕು. ಸೊ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲದನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಗಟ್ಟಿಯಾಗಿದೆ ಅಂತೇಳಿ ನೀವು ಖಂಡಿತವಾಗ್ಲೂ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗ್ಬಿಡಿ. ಪರ್ಫೆಕ್ಟಾಗಿ ನಮಗೆ ಈ ಬೋಂಡ ಹದಕ್ಕೆ ಬಂದಿದೆ. ಸೊ ವಡೆ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು. ನೀವು ವಡೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಮೊಸರನ್ನು ಕಡಿಮೆ ಹಾಕ್ಕೊಂಡು ವಡೆ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾನ ಮಿಸ್ ಮಾಡದೆ ಹಾಕಿ, ತುಂಬ ಪ್ಲಫಿಯಾಗಿ ಉಬ್ಬುತ್ತೆ ಈ ಬೋಂಡ. ಸೊ ಇದು 2 ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಖಂಡಿತವಾಗ್ಲೂ ಮನೇಲಿ 1 ಕಪ್ ಮೊಸರು ಹಾಗೂ ಸೂಜಿ ರವೆ ಮಂಡಕ್ಕಿ ಇದ್ದರೆ ತುಂಬ ಇನ್ಸ್ಟೆಂಟಾಗಿ ಗರಿಗರಿಯಾಗಿ ನೀವು ಈ ಬೋಂಡನ ಮಾಡ್ಬೋದು. ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ಜಸ್ಟ್ ಒಂದು 10 ನಿಮಿಷದಲ್ಲಿ ನೀವು ತುಂಬಾ ಹೆಲ್ದಿಯಾಗಿ ಮಕ್ಕಳಿಗೆ ಬೋಂಡ ಕೂಡ ಮಾಡಿಕೊಡ್ಬೋದು. ಸೊ ಈಗ ಕಂಪ್ಲೀಟಾಗಿ ಎಲ್ಲನೂ ಚೆನ್ನಾಗಿ ಒಂದು ಸಲ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಯಿಂದನೂ ಸಹ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ನಾವು ಅಡುಗೆ ಸೋಡಾವನ್ನು ಹಾಕಿರ್ತೀವಲ್ವ, ಎಲ್ಲದರಲ್ಲೂ ಅಡುಗೆ ಸೋಡಾ ಚೆನ್ನಾಗಿ ನಮಗೆ ಬೆರಕೆ ಆಗಬೇಕು. ನೀವು ಕಲಿಸೋ ವಿಧಾನದಲ್ಲೂ ಕೂಡ ಇದೆ. ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊಳ್ತೀರೋ, ಎಷ್ಟು ಚೆನ್ನಾಗಿ ಟೈಮ್ ಕೊಟ್ಟು ನೀವು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬೋಂಡ ಕೂಡ ರೆಡಿಯಾಗುತ್ತೆ. ಸೊ ಈಗ ಇದನ್ನೆಲ್ಲ ಮಿಶ್ರಣ ಮಾಡುವಾಗಲೇ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಹಾಕಿ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ ಅಂದಮೇಲೆ ಒನ್ ಬೈ ಒನ್ ಬೋಂಡ ಥರ ಬಿಡ್ತಾ ಬನ್ನಿ. ಸೊ ನಿಮಗೇನಾದರೂ ಬೋಂಡ ಥರ ಬೇಡ ಅಂದರೆ ವಡೆ ಥರ ನೀವು ಕೂಡ ಮಾಡಿಕೊಂಡು ತಿನ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಒಂದು 10 ನಿಮಿಷದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಕ್ಕಳಿಗೆ ರೆಡಿ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರೆ ಈ ಬೋಂಡನ ನೀವು ಸೂಪರ್ ಡೂಪರಾಗಿ ಟ್ರೈ ಮಾಡ್ಬೋದು. ಇದ್ರ ಜೊತೆಗೆ ಒಂದು ಶೇಂಗಾ ಚಟ್ನಿ ಇದ್ದರೆ ಇನ್ನೂ ಟೇಸ್ಟಿಯಾಗಿ ನೀವು ಈ ಬೋಂಡ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಟ್ನಿ ಮಾಡಿದರೆ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಂಡು ತಿನ್ಬೋದು. ಬರೀ ಬೋಂಡ ಮಾಡಿದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ತಿನ್ಬೋದು. ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒನ್ ಬೈ ಒನ್ ಹಾಕ್ಕೊಂಡು ನಿಧಾನವಾಗಿ ಉಲ್ಟಾ ತಿರುಗಿಸ್ತಾ ಬನ್ನಿ. ಸೊ ಕೆಳಗಡೆ ಇನ್ನು ಹತ್ತುತ್ತಾ ಇದೆ ಅಂದರೆ ಅದು ಇನ್ನೂ ಬೆಂದಿಲ್ಲ, ಕಲರ್ ಚೇಂಜ್ ಆಗಿಲ್ಲ ಅಂತ ಅರ್ಥ. ನೋಡಿ, ಕಲರ್ ಚೇಂಜ್ ಆಗಿದೆ ಅಂದಮೇಲೆ ಅದು ನಾವು ತಿರುಗಿಸಿದ ತಕ್ಷಣ ಬೇಗ ಉಲ್ಟಾಗ್ಬಿಡುತ್ತೆ. ಕೆಲವೊಂದು ಏನಾಗಿರುತ್ತೆ ಅಂದರೆ ಇನ್ನೂ ಕೆಳಗಡೆ ಇನ್ನೂ ಬೆಂದಿರಲ್ಲ. ಸೊ ಆ ಕಾರಣಕ್ಕಾಗಿ ಇದು ತಳ ಇಟ್ಕೊಂಡಿರುತ್ತೆ ಅಷ್ಟೇ. ಸೊ ನೀವು ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಉಲ್ಟಾ ತಿರುಗಿಸ್ತಾ ಬನ್ನಿ. ಇದೇ ರೀತಿ ಒನ್ ಬೈ ಒನ್ ಎಲ್ಲ ಬೋಂಡನ್ನು ಬಿಡ್ತಾ ಬನ್ನಿ. ಸೊ ಎಲ್ಲ ಕಡೆನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಬಂದರೆ ಎಲ್ಲ ಕಡೆನೂ ಕೂಡ ಒಂದೇ ಕಲರ್ ಆಗುತ್ತೆ. ಸೊ ನೀವು ಜಾಸ್ತಿ ಹೊತ್ತು ಒಂದೇ ಕಲರ್ ಹಾಕಿ ಬೇಯೋಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಅದೇನಾಗುತ್ತೆ, ಒಂದೇ ಸಲ ಚೆನ್ನಾಗಿ ಬೆಂದ್ಬಿಡುತ್ತೆ, ಒಂದು ಸೈಡ್ ವೈಟ್ ಆಗಿ ಉಳ್ಕೊಂಬಿಡುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ನಾನು ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಉಲ್ಟಾ ತಿರುಗಿಸ್ತಾ ಇದ್ದೀನಿ.
ಖಂಡಿತವಾಗ್ಲೂ ಇದು ಯಾವುದೇ ರೀತಿ ತಳ ಕೂಡ ಹತ್ತೋದಿಲ್ಲ, ಎಣ್ಣೆ ಕೂಡ ಹಿಡಿಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ನೀವೇನಾದರೂ ಒಂದು ಸಲ ಈ ರವೆಯಿಂದ, ಮೊಸರಿಂದ, ಮಂಡಕ್ಕಿಯಿಂದ ಈ ಥರ ಬೋಂಡ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈ ಬೋಂಡನ ನಾನು ಗರಿ ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನೋಡಿದ ತಕ್ಷಣ ನಿಮಗೆ ಸ್ಟ್ರೀಟ್ ಸ್ಟೈಲೆಲ್ಲ ಅಥವಾ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ತುಂಬಾ ಸುಲಭವಾಗಿ ನೀವು ಮನೇಲಿ ಈ ರೀತಿಯಾಗಿ ಬೋಂಡನ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಉಳಿದ ಹಿಟ್ಟಿನಿಂದ ಸಹ ನಾನು ಇದೇ ರೀತಿಯಾಗಿ ಒನ್ ಬೈ ಒನ್ ಬೋಂಡನ ಬಿಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ನಾನು ಟೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಉಳಿದ ರವೆಯಿಂದನೂ ಸಹ ನಿಧಾನವಾಗಿ ನೀವು ಬೋಂಡ ಬಿಡ್ತಾ ಬನ್ನಿ, ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಸ್ನೇಹಿತರೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಳಗಡೆ ಎಲ್ಲ ಮೃದುವಾದ ಹತ್ತಿಯಂತೆ, ಹೊರಗಡೆ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೋಂಡನ ನೀವು ಮಾಡಿಕೊಂಡು ತಿನ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಸೊ ನೋಡಿ, ನಾನು ತುಂಬ ಫೈನಲ್ ಆಗಿ ಈಗ ಬೋಂಡನ ನಿಮಗೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇದ್ರ ಜೊತೆಗೆ ಚಟ್ನಿ ಮಾಡಿಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತೊಗೊಳ್ಬೋದು, ಚಟ್ನಿ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ತಿನ್ಬೋದು. ಸೊ ಒಂದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಫೈನಲ್ ಆಗಿ ಎಲ್ಲನೂ ಕೂಡ ಒಂದೇ ಕಲರಲ್ಲಿ ತುಂಬಾ ಗರಿ ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಒಂದನ್ನು ನಾನೀಗ ಓಪನ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಯಾವುದೇ ರೀತಿ ಎಣ್ಣೆ ಕೂಡ ಹಿಡಿದಿಲ್ಲ, ಮೈಸೂರು ಬೋಂಡಕ್ಕಿಂತ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.